ಹಿಂದೆ ರೂಢದಿಂದ ಇದನ್ನ ಅಕ್ವೈರ್ ಮಾಡಿ ಸೈಟ್ ಎಲ್ಲ ಹಂಚಿಕೆ ಮಾಡವ್ರೆ. ಸಮಸ್ಯೆ ಇತ್ತು. ನಮ್ಮ MLA ಅವರು ಜವಾಬ್ದಾರಿ ತಗೊಂಡು ಈಗ ಲೇಔಟ್ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಯಾರ್ಯಾರು ಹರಾಜಿನಲ್ಲಿ ದುಡ್ಡು ತಗೊಂಡವ್ರೆ ಅವ್ರಿಗೆಲ್ಲ ಸೈಟ್ ಕೊಡ್ಸಕ್ಕಂತ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಮ್ಮ ಇಕ್ಬಾಲ್ ಹುಸೇನ್ ಸಾಹೇಬರು. ಸರ್, ಈಗ ಕುಮಾರಸ್ವಾಮಿ ಅವರು ನೈಸ್ ವಿಚಾರಕ್ಕೆ ಮತ್ತೊಂದು ಹೇಳಿದ್ದಾರೆ ಸರ್, ಯಾವುದೇ ಕಾರಣಕ್ಕೂ ಟೋಲ್ ಕಟ್ಬೇಡಿ, FIR ಆದ್ರೂ ಪರವಾಗಿಲ್ಲ. ಅವರು ಒಬ್ಬ ಕೇಂದ್ರ ಮಂತ್ರಿ ಹೆಂಗ್ ಮಾತಾಡಬೇಕು ಅಂತ ಹೇಳ್ಕೊಡ್ರಿ ನೀವಾರು ಮಾಧ್ಯಮದವರು ರೀ. ಅವ್ರಿಗೆ ಕಾನೂನು ಐತಲ್ವೇನಪ್ಪ, ಕೋರ್ಟ್ಗೆ ಹೋಗ್ಲಿ, ಕೋರ್ಟಲ್ಲಿ ಕಟ್ಟಲ್ಲ ಅಂತ ಹೇಳಿ ಮಾಡ್ಲಿ, ಕಂಟೆಂಪ್ಟ್ ಮಾಡ್ಲಿ, ಮೂವ್ ಮಾಡ್ಲಿ. ಸುಮ್ಮನೆ ಏನೋ ಒಬ್ಬ ಕೇಂದ್ರ ಮಂತ್ರಿಯಾಗಿ ಜವಾಬ್ದಾರಿ ತಗೋ ಮಾತಾಡ್ಬೇಕಪ್ಪ. ಸುಮ್ಮನೆ ಯಾರೋ ರೋಡಲ್ಲಿ ಬೀದಿಲಿ ಹೋಗೋರು ಮಾತಾಡ್ತಾರಲ್ಲ ಆ ತರ ಮಾತಾಡೋದು ಬಿಡಬೇಕು. ಕುಮಾರಸ್ವಾಮಿ ಅವ್ರು ಮನವಿ ಮಾಡ್ತೀವಿ. ಈಸ್ ಸೀನಿಯರ್ ಮಿನಿಸ್ಟರ್, ಎಕ್ಸ್ ಚೀಫ್ ಮಿನಿಸ್ಟರ್. ಕೇಂದ್ರದಲ್ಲಿ ಅವ್ರದ್ದೇ ಆದಂತ ಜವಾಬ್ದಾರಿ ಇದೆ. ಅಲ್ಲಿ ಕೇಂದ್ರದಲ್ಲಿ ಕೆಲಸ ಮಾಡ್ರಿ ಅಂತ ಕಳಿಸಿದ್ರೆ ಹೋಗಿ ಬಂದು ಅದೇನೋ ಗಾದೆ ಹೇಳ್ತಾರಲ್ಲ ನಮ್ಮ ಕಡೆ, ಹಂಗೆ ಬೆಳಿಗ್ಗೆ ಬಂದು ಇಲ್ಲಿ ಕೂಗುತ್ತಲ್ರಿ ಬಿಡದಿಲ್ರಿ. ನಾವು ಮಂತ್ರಿ ಮಾಡಿರೋದವ್ರನ್ನ ಕೇಂದ್ರದಲ್ಲಿ ಕೆಲಸ ಮಾಡಲಿ ಅಂತ ಅಲ್ಲಿಂದ ಅದು ಆದೇಶ ಮಾಡಿಸ್ಲಿ, ಕೇಂದ್ರದಿಂದ ಆದೇಶ ಮಾಡಿಸ್ಲಿ. ಈ ತರ ಆಗಿದೆ, ಇದನ್ನು ಸ್ಟಾಪ್ ಮಾಡಿ ಅಂತ ಆದೇಶ ಮಾಡಿಸ್ಲಿ. ಅದ್ಬಿಟ್ಟು ಒಂಥರ ಆದಿಲ್ಲಿ ಬೀದಿಲಿ ಬೇರೆ ಬೇರೆಯವ್ರೇನ ಮಾಡ್ತಾರಲ್ಲ ಆ ತರ ಬಿಹೇವಿಯರ್ನ ದಯಮಾಡಿ ಬಿಡಬೇಕು ಅಂತ ಮನವಿ ಮಾಡ್ತೀವಿ. ಹೌದ್ರಿ, ಅವ್ರಿಗೆ ಏನ್ ಕಾಣಿಸ್ತಾ ಇದೆ, ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ಬರಬೇಕು. ಅವ್ರ ಮನಸ್ಸಲ್ಲಿರ್ತಕ್ಕಂಥ ಉದ್ದೇಶನೇ ಅದು. ಹೊಟ್ಟೆ ಒಳಗಡೆ ತೊಳಸ್ತದೆ ಅವ್ರಿಗೆ. ಅವ್ರನ್ನ DK ಶಿವಕುಮಾರ್ ಅವ್ರನ್ನ ನೋಡಿದ ತಕ್ಷಣ ಹೊಟ್ಟೆ ಒಳಗೆ ತೊಳಸಕ್ ಶುರು ಆಗ್ಬಿಡ್ತದೆ. ಅದಕ್ಕೋಸ್ಕರ ಹಿಂಗೆಲ್ಲ ಮಾತಾಡ್ತಾರೆ ಅಷ್ಟೇ. ಅದು ಕೋರ್ಟಲ್ಲಿ ಇದೆ ರೀ, ಅಷ್ಟು ಸುಲಭ ಮಾಡಕ್ಕಾಗಲ್ಲ. ಕೋರ್ಟಲ್ಲಿ ಇದೆ. ಕೋರ್ಟಲ್ಲಿ ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಈಗ ಕಮಿಟಿ ಮಾಡಿರೋ ಮುಖ್ಯಮಂತ್ರಿಗಳು ನಮ್ಮನ್ನು ಕೂಡ ಅದಕ್ಕೆ ಆ ಕಮಿಟಿಗೆ ಹಾಕಿದ್ದಾರೆ. ನನ್ನನ್ನ, ಚಲುವರಾಯ ಸ್ವಾಮಿ ಅವ್ರನ್ನ ಮತ್ತೆ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡವ್ರೆ. ಆ ಸಬ್ ಕಮಿಟಿ ತೀರ್ಮಾನ ಆದ್ಮೇಲೆ ಕ್ರಮ ತಗೊಂತೀವಿ. ಸರ್, ಕೆಲವೊಂದಿಷ್ಟು ಜನ ಅಲ್ಲಿ ಪ್ರಶ್ನೆ ಮಾಡೋದು ಹೇಗೆ ಗೊತ್ತಿಲ್ಲ, ಕೇಂದ್ರ ಸಚಿವರೇ ಈ ರೀತಿ ಹೇಳ್ಬೇಕು, ನಾವು ಟೋಲ್ ಕಟ್ಬಾರ್ದ ಅವ್ರು ಕೇಳ್ರಿ, ಕೇಂದ್ರ ಸಚಿವರು ಹಂಗೆ ಹೇಳ್ತಾರೇನ್ರಿ? ಹೇಳೋದು ಉಂಟೇನ್ರಿ? ಅವ್ರು ಏನಾದ್ರು ಇದ್ರೆ ಕಾನೂನು ರೀತಿಯಲ್ಲಿ ಅವರು ಕೋರ್ಟಲ್ಲಿ ಬೇಕಾದ್ರೆ ಪ್ರಶ್ನೆ ಮಾಡಲಿ, ಅದ್ರ ಮೇಲೆ ಕ್ರಮ ತಗೊಳಕ್ ಹೇಳಿ. ಕೋರ್ಟಲ್ಲಿ ಪ್ರಶ್ನೆ ಮಾಡಿ ಅವರು ಅದು ರೋಡಲ್ಲಿ ನಿಂತ್ಕೊಂಡು ಕಟ್ಬೇಡಿ ಕಣ್ರಿ, ಹೊಡಿರಿ, ಹಿಡ್ಕೊಳ್ರಿ, ಇವೆಲ್ಲ ಏನ್ರಿ? ಒಬ್ಬ ಕೇಂದ್ರ ಮಂತ್ರಿ, ಜವಾಬ್ದಾರಿ ಸ್ಥಾನದಲ್ಲಿ ಇರತಕ್ಕಂಥ ಮಂತ್ರಿ ಮಾತಾಡ್ತಕ್ಕಂಥ ರೀತಿ ನೀತಿಗಳ ಕುಮಾರಸ್ವಾಮಿ ಅದಕ್ಕೆ ಗೊಂದಲನ ಕುಮಾರಸ್ವಾಮಿ ಅವರೇ ನಿವಾರಣೆ ಮಾಡಬೇಕು. ಥ್ಯಾಂಕ್ ಯು. ಏನಾಗಿದೆ ಬಿ ನಾಗೇಂದ್ರ ಅವ್ರ ವಿಚಾರ ಏನಾಗೈತೆ? ಯಾರು ಆಯ್ತಪ್ಪ, CBI ಯಾರು ಕಂಟ್ರೋಲ್ ರೀ? ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಅಲ್ವೇನಪ್ಪ? ಇನ್ನೇನ್ ಮಾಡ್ತಾರಪ್ಪ ಅವರು? ನಮ್ಮ ಪರ ಇರ್ತಾರೇನ್ರಿ? ಅವರು ವಿರುದ್ಧವಾಗಿ ಮಾಡಲೇಬೇಕು. ಈಗ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವ್ರ ಮೇಲೂ ಮಾಡಿಸಿದ್ರು. ಏನಾಯ್ತು ಅಂತಿಮವಾಗಿ ತೀರ್ಪು? ಸುಪ್ರೀಂ ಕೋರ್ಟ್ನಲ್ಲಿ ವಜಾ ಆಯ್ತಾ? ಮಕ್ಕೊಡ್ದಂಗಲ್ವಾ ಅವ್ರಿಗೆ? ಮತ್ತೆ ಈ ರೀತಿ ನಡೀತದೆ ಪಾಪ. ಅವ್ರು ಕೇಂದ್ರ ಸರ್ಕಾರದವರು ನಮ್ಮನ್ನ ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾವ್ರೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತೀವಿ ನಾವು. ಯಾರು ನಡೆಸ್ತಾ ಇಲ್ಲ ಸದನನ? ನಾವು ಚರ್ಚೆಗೆ ಬನ್ನಿ ಅಂತ ಕರಿತಾ ಇದೀವಿ. ಅವ್ರು ಚರ್ಚೆ ಮಾಡೋದಕ್ಕೆ ವಿಷಯನೇ ಇಲ್ಲ ಅವ್ರ ಹತ್ರ. ಸುಮ್ಮನೆ ನಾಗೇಂದ್ರ ಅವ್ರ ವಿಚಾರ ಇಟ್ಕೊಂಡು ಅನವಶ್ಯಕವಾಗಿ ಗೊಂದಲ ಮಾಡ್ತಾವ್ರೆ. ಟೌನ್ಶಿಪ್ ವಿಚಾರವಾಗಿ ಸಮಿತಿ ಕೂಡ ರಚನೆ ಆಗಿದೆ. ಟೌನ್ಶಿಪ್ ವಿಚಾರವಾಗಿ ಸಮಿತಿ ಕೂಡ ರಚನೆ ಆಗಿರೋದು ತಿಂಗಳೊಳಗೆ ಮಾಡಿದೆ. ಸಮಿತಿ ರಚನೆ ಮಾಡಿದೀವಿ. ಅದು ಈಗ ಮೀಟಿಂಗ್ ಶುರು ಮಾಡ್ತದೆ. ಸಾಧಕ ಬಾಧಕ ಚರ್ಚೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡ್ತದೆ. ಯಾವಾಗ ಬರುತ್ತೆ? ಅವರು ಸಮಿತಿ ಅಧ್ಯಕ್ಷನ ಕೇಳ್ಬೇಕು ನೀವು. ನಾನು ಕೇಳಿದ್ರೆ ಅವ್ರಿಗೆಲ್ಲ ಜಾಗ ಮಾಡಿಕೊಟ್ಟಿದ್ದೀವಿ, ಅವ್ರಿಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದೀವಿ. ಈಗ ಅವರು ಅದ್ರ ಬಗ್ಗೆ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ತಗೊಂತಾರೆ. ಇನ್ನು 2 ಗ್ರಾಮನ ಮಾಡ್ತೀವಿ, ಶೀಘ್ರದಲ್ಲೇ ಮಾಡ್ತೀವಿ. ಅವರು ಕೂಡ ಮಾಡಲಿಲ್ಲ ಅಂತ ಕೆಲವರು ನಮ್ಮೇಲೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲೇ ಮಾಡ್ತೀವಿ. ಎಕ್ಸ್ಟ್ರಾ ದುಡ್ಡು ಕೇಳ್ತಾರೆ ಸರ್, ಶೀಘ್ರದಲ್ಲಿ ಮಾಡಲಿಲ್ಲ ಅಂತ. ಆಯ್ತು, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನಮ್ಮ ಅಭಿಪ್ರಾಯ ತಿಳಿಸ್ತೀವಿ ಮುಂದಿನ ದಿವಸ. DCಗೆ ಒಂದು ಪತ್ರ ಬರೆದಿದೆ ಸರ್, ಅಧಿಕಾರಿಗಳು. DCಗೆ ಮತ್ತೆ CO ಇಬ್ಬರಿಗೂ ಕೂಡ ಪತ್ರ ಬರೆದಿದ್ದೀನಿ. 3:30 ಇಂದ 5:30ವರೆಗೂ ಎಲ್ಲ ಸರ್ಕಾರಿ ನೌಕರರು ತಮ್ಮ ತಮ್ಮ ಕಚೇರಿನಲ್ಲಿ ಕಡ್ಡಾಯವಾಗಿ ಹಾಜರಾಗಿ ಸಾರ್ವಜನಿಕರ ಅಹವಾಲನ್ನ ಕೇಳಬೇಕು ಅಂತೇಳಿ ಪತ್ರ ಬರೆದಿದ್ದೀನಿ. ಥ್ಯಾಂಕ್ ಯು.